ಮೋದಿ ಪ್ಲಾನ್ ಉಲ್ಟಾ ಮಾಡಿದ ದೊಡ್ಡಣ್ಣ. ಪಾಕ್ ಮುಂಚೂಣಿ ಭಾರತಕ್ಕೆ ಹಿನ್ನಡೆ ಆಯ್ತಾ? ಅಮೆರಿಕ ಇರಾನ್ ಯುದ್ಧ ನಿಲ್ಲಿಸಿದ್ದು ಪಾಕ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ತೀವ್ರಗೊಂಡಿದ್ದರಿಂದ ಪಾಕಿಸ್ತಾನ ಮುಂಚೂಣಿಗೆ ಬಂದಿದ್ದು ವಾಷಿಂಗ್ಟನ್ನ ಯುದ್ಧೋನ್ಮಾದಕ್ಕೆ ಕಡಿವಾಣ ಹಾಕೋಕೆ ಮಧ್ಯಸ್ಥಿಕೆಯ ಜವಾಬ್ದಾರಿಯನ್ನು ಹೊತ್ತಿದೆ. ಇದು ಭಾರತಕ್ಕೆ ದೊಡ್ಡ ಹಿನ್ನಡೆ ಆಗಿದೆ. ಅಮೆರಿಕದ ನಿರಂತರ ಮತ್ತು ಆಧಾರರಹಿತ ಪ್ರಚೋದನೆಗಳಿಂದಾಗಿ ಬಿಕ್ಕಟ್ಟು ತಾರಕಕ್ಕೇರ್ತಾ ಇದ್ದಂತೆ ಪಾಕಿಸ್ತಾನ ತನ್ನ ರಾಜತಾಂತ್ರಿಕ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ. ಭಾನುವಾರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಸೈಯದ್ ಆಸಿಂ ಮುನೀರ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದರು. ವಾಷಿಂಗ್ಟನ್ನ ಏಕಪಕ್ಷೀಯ ದಬ್ಬಾಳಿಕೆಯ ನಿರ್ಧಾರಗಳು ಇಡೀ ಏಷ್ಯಾ ಖಂಡವನ್ನು ಆಪತ್ತಿಗೆ ಸಿಲುಕಿಸಲಿದೆ ಅನ್ನೋ ಎಚ್ಚರಿಕೆಯನ್ನು ರವಾನಿಸಿ ಅಮೆರಿಕದ ದರ್ಪವನ್ನು ನಿಯಂತ್ರಿಸುವ ಪ್ರಯತ್ನ ಇದಾಗಿತ್ತು. ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಪ್ರಭಾವ ಹೆಚ್ಚಾಗುತ್ತೆ. ಇದರಿಂದ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಂಡಿರುವಂತಹ ಭಾರತದ ಸ್ಥಾನಕ್ಕೆ ಸವಾಲು ಕೂಡ ಎದುರಾಗಬಹುದು. ಮೋದಿ ಸರ್ಕಾರ ಸಾಮಾನ್ಯವಾಗಿ ಯಾವಾಗಲೂ ಪಾಕಿಸ್ತಾನವನ್ನು ಗುರಿಯಾಗಿಸಿ ಹೇಳಿಕೆಗಳನ್ನು ಕೊಡೋದು ಮತ್ತು ಭಾರತವನ್ನು ವಿಶ್ವಗುರು ಅಂತ ಚಿತ್ರಿಸೋದು ತನ್ನ ವಿದೇಶಿ ನೀತಿಯ ಮುಖ್ಯ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಆದರೆ ಈ ಘಟನೆ ಮೋದಿಯ ಆ ಎಲ್ಲ ಯೋಜನೆಗಳಿಗೆ ಅಡ್ಡಿಪಡಿಸಿದಂತೆ ಕಾಣಿಸುತ್ತೆ. ಭಾರತದ ವಿದೇಶಿ ನೀತಿ ದಿಕ್ಕು ತಪ್ಪಿದೆ ಅನ್ನೋದಕ್ಕೆ ಬಹುಶಃ ಇದು ಕೂಡ ಒಂದು ಉದಾಹರಣೆ ಆಗಬಹುದು. ಪಾಕಿಸ್ತಾನವನ್ನ ಯಾವಾಗಲೂ ಏಕಾಂಗಿಯಾಗಿ ನಿಲ್ಲಿಸುವ ಮೋದಿಯ ನೀತಿ ಸಂಪೂರ್ಣವಾಗಿ ವಿಫಲವಾಗಿದೆ. 10 ವರ್ಷಗಳಿಂದ ಮೋದಿ ಸರ್ಕಾರದ ವಿದೇಶಿ ನೀತಿಯ ಮುಖ್ಯ ಗುರಿ ಏನಾಗಿತ್ತು ಹೇಳಿ? ಪಾಕಿಸ್ತಾನವನ್ನು ಒಂಟಿ ಮಾಡೋದು, ಯಾವುದೇ ಜವಾಬ್ದಾರಿ ಇಲ್ಲದ ದೇಶವನ್ನಾಗಿ ತೋರಿಸೋದಾಗಿತ್ತು. ಸತತವಾಗಿ ಮೋದಿ ಸರ್ಕಾರ ಮಾಡ್ಕೊಂಡು ಬಂದಿದ್ದು ಇದೇ ಕೆಲಸವನ್ನ. ಆದರೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆಗೆ ಯುದ್ಧ ನಿಲ್ಲಿಸುವಂಥ ಸಂದರ್ಭದಲ್ಲಿ ಸಹಾಯಕ್ಕೆ ಕರೆದುಕೊಂಡಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅವರನ್ನ, ಮೋದಿ ಅವರನ್ನ ಅಲ್ಲ. ಇದರಿಂದ ಏನು ಗೊತ್ತಾಗತ್ತೆ? ಪಾಕಿಸ್ತಾನ ಇನ್ನೂ ತಂತ್ರಾತ್ಮಕವಾಗಿ ಬಹಳ ಮುಖ್ಯ ದೇಶವಾಗಿದೆ ಅಂತ. ಮೋದಿ ಪಾಕಿಸ್ತಾನವನ್ನು ಭಾರತದ ಚುನಾವಣೆಗೆ ಬಳಸಿಕೊಂಡು ಭಾರತೀಯರನ್ನ ಭಾವನಾತ್ಮಕವಾಗಿ ಪಾಕಿಸ್ತಾನದ ಹೆಸರನ್ನು ಹೇಳಿ ಕೆರಳಿಸುವ ಪ್ರಯತ್ನಗಳನ್ನು ಮಾಡಿದ್ರೂ ಸಹ ದೊಡ್ಡಣ್ಣ ಟ್ರಂಪ್ ಇದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತಾಯಿತು. ಮೋದಿ ಇರಾನ್ ಮೇಲಿನ ಅಮೆರಿಕ ನಿರ್ಬಂಧಗಳ ಭಯದಿಂದ ತೆಪ್ಪು ಕೂತಿದ್ದಾರೆ. ಆದರೆ ಪಾಕಿಸ್ತಾನ ಈ ಸಂದರ್ಭದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ. ಅದು ಇಡೀ ಪ್ರಪಂಚಕ್ಕೂ ಈಗ ಸಾಬೀತಾಗ್ತಾ ಇದೆ. ರಾಜತಾಂತ್ರಿಕತೆಯನ್ನ ಗಾಳಿಗೆ ತೂರಿ ಕೇವಲ ಸೇನಾ ಶಕ್ತಿ ಪ್ರದರ್ಶನಕ್ಕೆ ಇಳಿಯುವಂತಹ ಅಮೆರಿಕದ ಹಳೆಯ ಚಾಳಿಯನ್ನು ನಿಯಂತ್ರಿಸೋಕೆ ಪಾಕಿಸ್ತಾನ ಈಗ ಪ್ರಯತ್ನಿಸ್ತಾ ಇದೆ. ಸಂಬಂಧಪಟ್ಟ ದೇಶಗಳು ಇಚ್ಛಿಸಿದ್ರೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯೋಜಿಸೋಕೆ ಸಿದ್ಧವಿದೆ ಅಂತ ಪಾಕಿಸ್ತಾನ ಘೋಷಿಸಿದೆ. ಅಮೆರಿಕದ ವಿನಾಶಕಾರಿ ನೀತಿಗಳಿಂದ ಈ ಭಾಗವನ್ನು ರಕ್ಷಿಸಿ ಸದಾ ಶಾಂತಿ ಬಯಸುವ ಇರಾನ್ನಂಥ ರಾಷ್ಟ್ರಗಳಿಗೆ ನ್ಯಾಯ ಒದಗಿಸುವ ಅನಿವಾರ್ಯ ಹೊಣೆಗಾರಿಕೆ ಇದೀಗ ಏಷ್ಯಾದ ರಾಷ್ಟ್ರಗಳ ಮೇಲೂ ಇದೆ. ಇನ್ನು ಪಾಕಿಸ್ತಾನ ಇರಾನ್ ಜೊತೆಗೆ ಕೇವಲ ಗಡಿಯನ್ನಷ್ಟೇ ಹಂಚಿಕೊಂಡಿಲ್ಲ, ಬದಲಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಭದ್ರತಾ ಒಪ್ಪಂದಗಳ ಮೂಲಕ ಆ ದೇಶದ ವಿಶ್ವಾಸವನ್ನು ಗಳಿಸಿದೆ. ಅತ್ಯಂತ ಪ್ರಮುಖವಾಗಿ ಶಿಯಾ ಪ್ರಾಮುಖ್ಯದ ಇರಾನ್ ಬಿಟ್ಟರೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಶಿಯಾ ಮುಸ್ಲಿಮರನ್ನು ಹೊಂದಿರುವಂತಹ 2ನೇ ಅತಿ ದೊಡ್ಡ ದೇಶ ಪಾಕಿಸ್ತಾನ. ಈ ಬಲವಾದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನಿಕಟತೆಯು ಅಮೆರಿಕದ ವಂಚನೆಗಳನ್ನು ಮೀರಿ ಇರಾನ್ ನಾಯಕರ ಜೊತೆಗೆ ಒಂದು ಭದ್ರವಾದ ಬಾಂಧವ್ಯವನ್ನು ಬೆಸೆಯೋಕೆ ಪಾಕಿಸ್ತಾನಕ್ಕೆ ಶಕ್ತಿ ಕೊಟ್ಟಿರೋದು. ಮೋದಿಯವರು ತಮ್ಮನ್ನ ತಾವು ಜಗತ್ತಿನ ಶಾಂತಿ ಸ್ಥಾಪಕ, ವಿಶ್ವಗುರು ಅಂತ ಭಾರತದಲ್ಲಿ ಗರ್ವ ಪಡ್ತಾ ಇದ್ರು. ಆದರೆ ಈಗ ಜಗತ್ತಲ್ಲಿ ಒಂದೇ ಮಾತು ಓಡಾಡ್ತಾ ಇದೆ. ಅದೇನು ಅಂತಂದ್ರೆ ಪಾಕಿಸ್ತಾನ ಯುದ್ಧವನ್ನ ತಪ್ಪಿಸ್ತಾ ಇದೆ, ಭಾರತ ಹಾರ್ಮುಜ್ ಕಾಲುವೆ ಮತ್ತು ತೆರಿಗೆಗಳ ಬಗ್ಗೆ ಚಿಂತಿಸ್ತಾ ಇದೆ ಅಂತ. ಇದು ಮೋದಿಯವರ ವೈಯಕ್ತಿಕ ಇಮೇಜ್ಗೆ ಕೊಟ್ಟಿರುವಂತಹ ದೊಡ್ಡ ಕೊಡಲಿ ಏಟು. ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಟರ್ಕಿ, ಈಜಿಪ್ಟ್ ಹಾಗೂ ಪಾಕಿಸ್ತಾನದ ಮೂಲಕ ಮಾತುಕತೆಗಳು ನಡೀತಾ ಇದೆ. ಮೋದಿಯವರು ಇಸ್ರೇಲ್ ಮತ್ತು ಅಮೆರಿಕಾಗೆ ಹೆಚ್ಚು ಒಲವನ್ನು ತೋರಿದ್ರಿಂದ ನಿಷ್ಪಕ್ಷಪಾತ ಮಧ್ಯಸ್ಥಿಕೆಯನ್ನು ತೋರಿಸೋಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಆದರೆ ಭಾರತದ ವಿಶ್ವಾಸಾರ್ಹತೆ ಮತ್ತು ಪ್ರಾದೇಶಿಕ ಪ್ರಭಾವ ಸಂಪೂರ್ಣವಾಗಿ ಈಗ ಕಳೆದು ಹೋದಂತೆ ಕಾಣಿಸ್ತಾ ಇದೆ. ಹೌದು, ಮೋದಿ ಪ್ರತಿ ಬಾರಿಯೂ ಇರಾನ್ ವಿಚಾರದಲ್ಲಿ ಮಾತಾಡೋಕೆ ಅಮೆರಿಕಾಗೆ ಹೆದರಿ ಕೂತಿದೆ ಅನ್ನೋದು ಈಗ ಗುಟ್ಟಾಗಿ ಏನೂ ಉಳಿದಿಲ್ಲ. ಆದರೆ ಪಾಕಿಸ್ತಾನ ವಾಷಿಂಗ್ಟನ್ ಮತ್ತು ತೆಹರಾನ್ ಎರಡಕ್ಕೂ ವಿಶ್ವಾಸಾರ್ಹ ಮಧ್ಯಸ್ಥಗಾರನಾಗಿ ಕಾಣ್ತಾ ಇದೆ. ಇರಾನ್ ಕೂಡ ಪಾಕಿಸ್ತಾನದ ಜೊತೆಗಿನ ಒಪ್ಪಂದಗಳನ್ನು ಸ್ವಾಗತಿಸ್ತಾ ಇದೆ. ಭಾರತ ಇರಾನ್ ತೈಲ ಖರೀದಿಯನ್ನು ನಿಲ್ಲಿಸಿದೆ, ಹೂಡಿಕೆಯನ್ನು ಕಡಿಮೆ ಮಾಡಿದೆ. ಈಗ ಭಾರತದ ಆದ್ಯತೆ ತೈಲದ ಹರಿವು ಮತ್ತು ಭಾರತೀಯರ ಸುರಕ್ಷತೆಗೆ ಮಾತ್ರ ಸೀಮಿತವಾಗಿದೆ. ಅಮೆರಿಕ ಇಸ್ರೇಲ್ ಅನ್ನ ಮೆಚ್ಚಿಸೋಕೆ ಮೋದಿ ಮಾಡಿದಂಥ ಪ್ರಯತ್ನಗಳು ತೆಹರಾನ್ನಲ್ಲಿ ಭಾರತದ ಹಳೆಯ ಸಂಪರ್ಕಗಳು ದುರ್ಬಲವಾಗುವಂತೆ ಮಾಡಿದೆ.
ಹೌಡಿ ಮೋದಿ, ನಮಸ್ತೆ ಟ್ರಂಪ್ನಂತಹ ದೊಡ್ಡ ದೊಡ್ಡ ಶೋಗಳು, ರ್ಯಾಲಿಗಳು ನಡೆದರೂ ಸಹ ಅಮೆರಿಕ ಪಾಕಿಸ್ತಾನವನ್ನು ಆಯ್ಕೆ ಮಾಡಿದ್ದು ಭಾರತದ ಪ್ರಾದೇಶಿಕ ಪ್ರಭಾವಕ್ಕೆ ಒಂದು ದೊಡ್ಡ ಅವಿಶ್ವಾಸವನ್ನು ತೋರಿಸುತ್ತೆ. ಅಮೆರಿಕ ಹಾಗೂ ಟ್ರಂಪ್ ಮೇಲಿದ್ದಂಥ ಮೋದಿಯವರ ವೈಯಕ್ತಿಕ ಆಸಕ್ತಿ ಏನೂ ಉಪಯೋಗಕ್ಕೆ ಬಂದಿಲ್ಲ. ಟ್ರಂಪ್ ಅವರು ತೆರಿಗೆ ಮತ್ತು ಇರಾನ್ ರಷ್ಯಾ ತೈಲ ಖರೀದಿಯ ಬಗ್ಗೆ ಭಾರತವನ್ನು ಬಲಿ ಕೊಡ್ತಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಪಾಕಿಸ್ತಾನ ಜೊತೆಗಿನ ಯುದ್ಧ ನಿಲ್ಲಿಸುವಲ್ಲಿ ಟ್ರಂಪ್ ತಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಭಾರತಕ್ಕೆ ಅಪಮಾನ ಮಾಡಿದ್ರು. ಅಮೆರಿಕ ಭಾರತವನ್ನು ಕೇವಲ ಟ್ಯಾರಿಫ್ಗಾಗಿ, ಚೀನಾ ವಿರುದ್ಧದ ಕೌಂಟರ್ಗಾಗಿ ಮಾತ್ರ ಬಳಸಿಕೊಳ್ತಾ ಇದೆ ಅನ್ನೋದಂತೂ ಸ್ಪಷ್ಟ. ಆದರೆ ಅಮೆರಿಕ ಭಾರತವನ್ನು ಒಂದು ಗಂಭೀರ ರಾಜತಾಂತ್ರಿಕ ಆಟಗಾರನನ್ನಾಗಿ ನೋಡ್ತಾ ಇಲ್ಲ ಅನ್ನೋದಕ್ಕೆ ಇದು ಸಹ ಸಾಕ್ಷಿ. ಇನ್ನು ಪಾಕಿಸ್ತಾನ, ಅಮೆರಿಕ ಮತ್ತು ಇರಾನ್ ಎರಡರಿಂದಾನೂ ಲಾಭವನ್ನು ಪಡೆದುಕೊಳ್ತಾ ಇದೆ. ಆದರೆ ಈ ಲಾಭ ಭಾರತಕ್ಕೆ ಸಿಗ್ತಾ ಇಲ್ಲ. ಪಾಕಿಸ್ತಾನ ಟ್ರಂಪ್ ಸರ್ಕಾರದ ಜೊತೆಗೆ ತನ್ನ ಸಂಬಂಧವನ್ನು ಹೆಚ್ಚಾಗಿ ಬಳಸಿಕೊಂಡು ಜಗತ್ತಿನಲ್ಲಿ ಹೈ ಲೆವೆಲ್ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ಪೆಂಟಗಾನ್ ಹಾಗೂ ಇರಾನ್ ಸುರಕ್ಷತಾ ವಲಯಗಳಲ್ಲಿ ಪಾಕಿಸ್ತಾನ ವಿಶ್ವಾಸಾರ್ಹವಾಗಿ ಕಾಣಿಸ್ತಾ ಇದೆ. ಭಾರತ ಚಾಬಹಾರ್ ಬಂದರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಮಧ್ಯ ಏಷ್ಯಾಗೆ ದಾರಿ ತೆರೆಯೋಕೆ. ಆದರೆ ಈಗ ಆ ಬಂದರು ಯಾವುದೇ ಲಾಭವನ್ನು ಕೊಡ್ತಾ ಇಲ್ಲ. ಪಾಕಿಸ್ತಾನ ಇರಾನ್ನ ವಿಶ್ವಾಸವನ್ನು ಗಳಿಸ್ತಾ ಇದೆ. ಆದರೆ ಭಾರತ ತೋರಿದ ಇಸ್ರೇಲ್ ಮೇಲಿನ ಪ್ರೀತಿ ಇರಾನ್ನಲ್ಲಿ ಭಾರತದ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಇನ್ನು ಭಾರತದ ಕೆಲವು ಪತ್ರಿಕೆಗಳಲ್ಲಿ ಈ ಯುದ್ಧವನ್ನು ನಿಲ್ಲಿಸೋಕೆ ಭಾರತ ಮಾತ್ರ ಸಮರ್ಥ ಅಂತ ಬರಿತಾ ಇದ್ರೂ ಸಹ ವಾಸ್ತವ ಬೇರೆಯೇ ಇದೆ. ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಈ ಮೂರೂ ದೇಶಗಳು ಅಮೆರಿಕ, ಇರಾನ್ ನಡುವೆ ಸಂದೇಶಗಳನ್ನು ರವಾನಿಸ್ತಾ ಇದೆ. ಇದು ಭಾರತವನ್ನು ಹೊರಗಿಡುವ ಹೊಸ ಗುಂಪಾಗಿ ಕಾಣಿಸ್ತಾ ಇದೆ. ಗಾಜಾ, ಕೆಂಪು ಸಮುದ್ರ ಮುಂತಾದವುಗಳಲ್ಲಿ ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಬಲಗೊಳ್ತಾ ಇದೆ. ಸೊ ಮೋದಿಯವರ ಇಸ್ರೇಲ್ ಪರ ನಿಲುವು ಮತ್ತು ಪಾಕಿಸ್ತಾನ್ ವಿರೋಧಿ ಭಾಷಣಗಳು ಈಗ ಭಾರತಕ್ಕೇನೆ ಹೊಡೆತ ಕೊಡ್ತಾ ಇದೆ. ಇದರಿಂದ ಗ್ಲೋಬಲ್ ಸೌತ್ ನಾಯಕತ್ವವನ್ನು ಭಾರತ ಕಳೆದುಕೊಳ್ಳದಂತೆ ಕಾಣಿಸ್ತಾ ಇದೆ. ದೇಶೀಯ ಚುನಾವಣಾ ಆಪ್ಟಿಕ್ಸ್ಗೆ ಹೆಚ್ಚು ಮಹತ್ವ ಕೊಟ್ಟು ಪ್ರಾದೇಶಿಕ ರಾಜತಂತ್ರವನ್ನು ನಿರ್ಲಕ್ಷಿಸಿದ ಫಲಿತಾಂಶ ಇದು. ಸೊ ಈ ಘಟನೆ ಮೋದಿ ಸರ್ಕಾರದ ವಿದೇಶಿ ನೀತಿ ಅಂಧಭಕ್ತರು ಭಜನೆ ಮಾಡಿದಂತೆ ವಾಸ್ತವಿಕತೆಯಲ್ಲಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ವಾಸ್ತವಿಕತೆಯಲ್ಲಿ ಮೋದಿ ವಿದೇಶಿ ನೀತಿ ದುರ್ಬಲವಾಗಿದೆ ಅನ್ನೋದನ್ನು ಬಯಲು ಮಾಡಿದೆ. ಸೊ ಭಾರತ ತನ್ನ ಪ್ರಾದೇಶಿಕ ಸಂಪರ್ಕಗಳನ್ನು ಬಲಪಡಿಸಿ ನಿಷ್ಪಕ್ಷಪಾತ ರಾಜತಂತ್ರವನ್ನು ಅನುಸರಿಸಿದ್ರೆ ಮಾತ್ರ ಇಂಥ ಹಿನ್ನಡೆಗಳನ್ನು ತಪ್ಪಿಸಬಹುದು. ಆದರೆ ಅದನ್ನು ಮೋದಿ ಮಾಡ್ತಾರಾ ಅಥವಾ ಇನ್ನೂ ಇದು ಹದ ತಪ್ಪತ್ತಾ ಅನ್ನೋದು ಮಾತ್ರ ಗೊತ್ತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.